Hi guys, welcome back to Manjuda Sanjay YouTube channel. ಸಿಂಪಲ್ ರಂಗೋಲಿ ಚೆನ್ನಾಗಿ ಬಂದಿದೆ, ಸಿಂಪಲ್ ಆಗಿದೆ. ಗಾಯ್ಸ್, ಇವತ್ತಿಂದ ನನ್ನ ಮಗಳಿಗೆ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ. ಮಂಡೇ 2ನೇ ತಾರೀಕು. ಸೊ ಅವಳು ಶ್ರೀ ಸತ್ಯ ಸಾಯಿ ಬಾಬಾ ಕಾಲೇಜ್ಗೆ ಜಾಯ್ನ್ ಆಗಿರುವಂಥದ್ದು. ಸೊ ಇಲ್ಲಿಂದ ಒಂದು 5 to 10 minutes ವಾಕಬಲ್ ಆಗುತ್ತೆ. ಬಟ್ ಫಸ್ಟ್ ಡೇ ಆದ್ದರಿಂದ ಸೊ ನಾನೇ ಕರ್ಕೊಂಡೋಗಿ ಬಿಡೋಣ ಅಂತೇಳಿ ರೆಡಿ ಆಗ್ತಾ ಇದ್ದಾಳೆ. ಇನ್ನು ಟೈಮ್ ಇದೆ. ಸೊ ಅವಳು ತಿಂಡಿ ಮಾಡಿಕೊಂಡ್ಳು. ದೋಸೆ ಇತ್ತು, ದೋಸೆ ಹಾಕೊಂಡು ತಿಂದಿದ್ದಾಳೆ. ಅವಳಿಗೆ ಮಧ್ಯಾಹ್ನಕ್ಕೆ ಅಂತೇಳಿ ಸಿಂಪಲಾಗಿ ಒಂದು ಬಾತ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಮಂಡೇ ಆದ್ದರಿಂದ ಸೊ ನಾನು ಹೇರ್ ಪ್ಯಾಕ್ ಮಾಡೋಣ ಅಂಥೇಳಿ ನಿನ್ನೆ ರಾತ್ರಿ ಮೆಂತ್ಯ ಉನಿ ಹಾಕಿದ್ದೆ. ಸೊ ಮೆಂತ್ಯ ಜೊತೆಗೆ ದಾಸವಾಳದ ಹೂವು, ಸ್ವಲ್ಪ ಮೊಸರು ಮತ್ತು ಈರುಳ್ಳಿ ರಾತ್ರಿನೇ ಉಣ್ಸಿಟ್ಟಿದ್ದು. ಸೊ ಹಾಗಾಗಿ ಚೆನ್ನಾಗಿ ಉಣ್ತಿದ್ದೆ. ಇದ್ರ ಜೊತೆಗೆ ಅಗಸೆ ಬೀಜ ಇದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಆಲೋವೆರಾ, ಕರ್ಬೇವಿನ ಸೊಪ್ಪು, ವೀಳ್ಯದೆಲೆ, ದಾಸವಾಳ ಎಲೆನೂ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಇನ್ನು ಇದೆಲ್ಲ ರೆಡಿ ಮಾಡೋಷ್ಟರಲ್ಲಿ ವಿಷಲ್ ಕುಕ್ತು. ವಿಷಲ್ಲು ಒಂದು ಸ್ವಲ್ಪ ಆರಿದ್ಮೇಲೆ ಬಾತನ್ನ ನೀಟಾಗಿ ತಿರುಗಿಸ್ಬೇಕು. ಬಿಸಿ ಬಾತ್ ರೆಡಿ ಆಯಿತು. ಅವಳಿಗೆ ಬಾಕ್ಸ್ಗೆ ಹಾಕ್ಕೊಟ್ಟೆ. ಇನ್ನು ಕಾಲೇಜ್ಗೆ ರೆಡಿಯಾಗಿದ್ದಾಳೆ. ನಾನೇ ಕರ್ಕೊಂಡೋಗಿ ಬಿಡಬೇಕು. ಸೊ ಈವ್ನಿಂಗ್ ಟೈಮು ಅವ್ರು ಆ ಕಡೆಯಿಂದ ಫ್ರೆಂಡ್ಸ್ ಜೊತೆ ನಡ್ಕೊಂಡು ಬರ್ತಾರೆ. ಇವತ್ತು ಎಲ್ಲರೂ ಖುಷಿಯಾಗಿ ಬಂದಿದ್ದಾರೆ ಕಾಲೇಜ್ ಶ್ರೀ ಸತ್ಯ ಸಾಯಿ ಬಾಬಾ. ನಾನು ಫಸ್ಟ್ ಸ್ಕೂಲ್ಗೆ ಅಂತ ಹೋಗಿದ್ದು ಸ್ಕೂಲು. ಅವಾಗೆಲ್ಲ ಬೇರೆ ಬಿಲ್ಡಿಂಗ್ ಇತ್ತು. ಇವಾಗ ತುಂಬಾ ಚೆನ್ನಾಗಿ ಎಲ್ಲ ಕಟ್ಟಿದ್ದಾರೆ. ಹಾಸ್ಟೆಲ್ ಕೂಡ ಇದೆಯಂತೆ. ಸೊ ಈಗ ಮತ್ತೆ ಯಾವುದೋ ಬಿಲ್ಡಿಂಗ್ ಕೂಡ ಕಟ್ತಾ ಇದ್ದಾರೆ. ಇನ್ನು ಅವಳನ್ನ ಡ್ರಾಪ್ ಮಾಡಿ ಅಲ್ಲಿಂದ ಬಂದು ನಾನು ತಲೆಗೆ ಹಚ್ಕೊಂಡಿರಲಿಲ್ಲ. ಎಲ್ಲನೂ ನೀಟಾಗಿ ರುಬ್ಬಿಟ್ಟಿದ್ದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದಾಸವಾಳ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಇಲ್ಲ ಅಂದರೆ ಅದೊಂಥರ ಲೈಟ್ ಗ್ರೀನ್ ಕಲರ್ ಬರ್ತಾಯಿತ್ತು. ಸೊ ದಾಸವಾಳ ಪೂರ್ತಿ ಪಿಂಕ್ ಕಲರ್ ಆದ್ದರಿಂದ ಫುಲ್ ಪಿಂಕಿಶ್ ಆಗಿ ಬಂದಿದೆ. ಇನ್ನು ಇದನ್ನು ಪೂರ್ತಿ ಕೂದಲಿಗೆ, ಬುರುಡೆಗೆ ಪೂರ್ತಿ ನೀಟಾಗಿ ಹಚ್ಕೋಬೇಕು. ಹಚ್ಕೊಳ್ಳೋದ್ರಿಂದ ನೀಟಾಗಿ ಸಿಲ್ಕಿಯಾಗಿ ಕೂಡ ಇರುತ್ತೆ. ಆಲೋವೆರಾ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಸಿಲ್ಕಿಯಾಗಿ ಚೆನ್ನಾಗಿರುತ್ತೆ. ಇನ್ನು ಮೆಂತ್ಯ ತುಂಬ ಚೆನ್ನಾಗಿ ಪೂರ್ತಿ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಉದುರೋದು ಚೆನ್ನಾಗಿ ಕಡಿಮೆ ಆಗುತ್ತೆ. ಜೊತೆಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಈ ಥರ ವೀಕ್ಲಿ ಒನ್ಸ್ ಆದರೂ ಹಾಕ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ ಇದೆ. ಸೊ ನಾನು ಇದನ್ನು ಸುಮಾರು ದಿನದಿಂದ ಅಪ್ಲೈ ಮಾಡ್ತಾಯಿದ್ದೀನಿ. ಬಟ್ ಸಮ್ಟೈಮ್ಸು ಮಧ್ಯದಲ್ಲಿ ಗ್ಯಾಪ್ ಕೂಡ ಆಗಿದೆ. ಬಟ್ ರೆಗ್ಯುಲರಾಗಿ ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಶೈನಿಂಗಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಕೂದಲಲ್ಲಿ ಒಗರಿರೋದೆಲ್ಲ ಚೆನ್ನಾಗಿ ಕಡಿಮೆ ಆಗುತ್ತೆ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾನು ಆಫೀಸ್ಗೆ ಅಂತೇಳಿ ಹೊರಡೋಕ್ಕೆ ಅಂತೇಳಿ ಎಲ್ಲ ರೆಡಿಯಾಗಿ ಆಫೀಸ್ಗೆ ಬಂದೆ. ಆಫೀಸಲ್ಲಿ ಕೆಳಗಡೆ ಶಾರದಾ ಸೈಕ್ಲಿಂಗ್ ಮಾರ್ಟಲ್ಲಿ ಹೊಸದು ಎಲೆಕ್ಟ್ರಿಕ್ ಗಾಡಿಗಳು ಬಂದಿದೆ ಅಂತ ಹೇಳ್ತಾಯಿದ್ರು. ನೋಡೋಕ್ಕಾಗಲಿಲ್ಲ. ಆಮೇಲೆ ನೋಡೋಣ ಅಂತೇಳಿ ಫಸ್ಟ್ ಆಫೀಸಿಗೆ ಬಂದು ನನ್ನ ಒಂದು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಫೀಸಿಂದ ಹೊರಡೋಣ ಅಂತೇಳಿ ಹೊರಟೆ. ಇನ್ನು ಹೊರಡಬೇಕಾದ್ರೆ ಮಾರ್ಕೆಟಿಗೆ ಬೇರೆ ಹೋಗಬೇಕಿತ್ತು. ಮಾರ್ಕೆಟಲ್ಲೇ ಹೂವು ಇದೆಲ್ಲ ಬೇಕು ಅಂತ ಕಾಲ್ ಮಾಡಿ ಕೇಳಿದ್ರು. ಸರಿ ಅಂತೇಳಿ ಗಾಡಿನ ಅಲ್ಲೇ ಒಂದು ಸೈಡಲ್ಲೇ ಪಾರ್ಕ್ ಮಾಡಿ ಮಾರ್ಕೆಟ್ಗೆ ಅಂತೇಳಿ ಹೊರಟೆ. ಸೊ ಇವತ್ತು ಸ್ವಲ್ಪ ಬಿಸಿಲಿದೆ. ಹಾಗಾಗಿ ಆರಾಮಾಗಿ ಮಾರ್ಕೆಟಲ್ಲಿ ನನಗೇನೆಲ್ಲ ಬೇಕೋ ಆರಾಮಾಗಿ ತೊಗೋಬೋದು. ಮಾರ್ಕೆಟಿಗೆ ಬಂದರೆ ಒಂದು ಐಟಮ್ಸ್ ತೊಗೊಳ್ಳೋ ಬದಲು ನಾವು 2-3 ಐಟಮ್ಸ್ ತೊಗೊಂಡಿರ್ತೀವಿ. ಯಾಕೆಂದರೆ ಚೆನ್ನಾಗಿರೋ ಕ್ವಾಲಿಟಿ ಇರೋ ಐಟಮ್ಸ್ಗಳು ಚೆನ್ನಾಗಿ ಸಿಗುತ್ತೆ ಅಂಥೇಳಿ. ಇನ್ನು ಮೇಯ್ನಾಗಿ ನಾನು ಮಾರ್ಕೆಟ್ಗೆ ಹೋಗೋದೇ ಹೂವಿಗೆ. ಇನ್ನು ಇವಾಗ ಕಾಲೇಜ್ಗೆಲ್ಲ ನೋಟ್ಸು ಬೇರೆ ಏನಾದ್ರು ಬೇಕು ಅಂದರೆ ಒಂದು ಸೈಡ್ಗೆ ಹೋಗಿ ಬನ್ನಾರ್ಸ್ಗೆ ಹೋಗ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಮಾರ್ಕೆಟಲ್ಲಿ ನಾನು ಜಾಸ್ತಿ ಏನು ಇವಾಗ ತೊಗೋತಾ ಇಲ್ಲ. ಮೊದಲಾದರೆ ಮಾರ್ಕೆಟಲ್ಲಿ ಹೂವಿಂದ, ಹಣ್ಣಿಂದ, ತರಕಾರಿಗಳಿಂದ, ಬೇರೆ ದೇವ್ರ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳಿಂದನೂ ಇಲ್ಲಿಂದನೇ ಒಂದೇ ಸಲ ತೊಗೊಂಡು ಹೋಗ್ತಾ ಇದ್ದಿದ್ದು. ಬಟ್ ಇವಾಗ ಹೆಚ್ಚು ಹೂಗೆ ಅಂತಲೇ ನಾನು ಮಾರ್ಕೆಟ್ ಒಳಗೆ ಬರೋದು. ಏಕೆಂದರೆ ನಮ್ಮ ಮನೆಗಲ್ದೇ ಸುತ್ತಮುತ್ತ ನಮ್ಗೆ ಗೊತ್ತಿರೋರೆಲ್ಲ ಕೇಳ್ತಾರೆ, ಸೊ ಮಾರ್ಕೆಟ್ಗೆ ಹೋದರೆ ಹೂ ತೊಗೊಬನ್ನಿ ಅಂತೇಳಿ. ಸೊ ಹಾಗಾಗಿ ಆನ್ ದ ವೇ ಅಂತೇಳಿ ನಾನು ಕೂಡ ಸೊ ವಾರಕ್ಕೆ 2 ದಿನ ಆದರೂ ಮಾರ್ಕೆಟ್ ಕಂಪಲ್ಸರಿ ನಾನು ಬಂದಿರ್ತೀನಿ. ಇನ್ನು ಮಾರ್ಕೆಟಲ್ಲಿ ಸುತ್ತಾಡಿ ಅಭ್ಯಾಸ ಆಗಿರೋದ್ರಿಂದ ಸೊ ಯಾವ್ಯಾವುದು ಎಲೆಯಲ್ಲಿ ಸಿಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿ ಹೆಚ್ಚು ಹುಡ್ಕಂಗಿರಲ್ಲ. ಮತ್ತು
ಹೂ ರೇಟ್ಗಳು ಕಡಿಮೆ ಇದ್ದಾಗ ಅವರೇ ಕರೀತಾರೆ, ಅಕ್ಕ ಇವತ್ತು ಕಡಿಮೆ ಇದೆ ತೊಗೊಳ್ಳಿ ಮತ್ತು ಚೆನ್ನಾಗಿದೆ ತೊಗೊಳ್ಳಿ ಅಂತೇಳಿ ಅಷ್ಟು ಪರಿಚಯ ಆಗಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಹೆಚ್ಚು ಹುಡ್ಕಂಗಿರಲ್ಲ. ಸೊ ಯಾವುದೇ ರೀತಿಯ ತಲೆನೋವಿಲ್ಲ, ಆರಾಮಾಗಿ ಹಬ್ಬ ಇರಲಿ ಇಲ್ಲದೇ ಇರಲಿ ಸೊ ಇಲ್ಲಂತೂ ಹೂ ಬಂದು ಆರಾಮಾಗಿ ತೊಗೊಂಡು ಹೋಗ್ಬೋದು. ಪರಿಚಯ ಇರೋದ್ರಿಂದ ಸೊ ಅವರೇ ಹೇಳ್ತಾರೆ ತುಂಬ ಫ್ರೆಶ್ ಆಗಿದೆ, ಸೊ ತೊಗೊಂಡು ಇಟ್ಕೊಳ್ಳಿ ಯೂಸ್ ಆಗುತ್ತೆ ಅಂತೇಳಿ ಅಂಥ ಕಡೆನೇ ತೊಗೊಳ್ಳೋದು. ಸೊ ಒಟ್ಟಿನಲ್ಲಿ ಮಾರ್ಕೆಟ್ ಪೂರ್ತಿ ಹೂ ಮಾರೋದು ಇರ್ಬೋದು, ಕೆಲವೊಂದು ತರಕಾರಿ ಮಾರೋರು ಕೂಡ ಪರಿಚಯ ಇರೋದ್ರಿಂದ ಸೊ ಆರಾಮಾಗಿ ನಮಗೆ ಏನೇನೆಲ್ಲ ಬೇಕು ತೊಗೊಂಡು ಹೋಗ್ಬೋದು. ನೋಡಿ, ಯೂಶ್ವಲಿ ನಾನು ಸಾಮಂತಿಗೆ ಹೂ ತೊಗೊಳ್ಳೋದು ಇಲ್ಲಿ ಚೆನ್ನಾಗಿದೆ. ಸೊ ಅವ್ರು ಹೇಳಿದ್ರು ಫ್ರೆಶ್ ಆಗಿ ಬಂದಿರೋದು, ಸೊ ಯಾವುದೇ ರೀತಿ ಏನು ಪ್ರಾಬ್ಲಮ್ ಇರೋಲ್ಲ, ತೊಗೊಂಡೋಗಿ 10 days ಆದ್ರೂ ಇಡ್ಬೋದು ಅಂಥೇಳಿ ಆ ಥರ. ಸೊ ಅವ್ರಿಗೆ ಪರಿಚಯ ಇರೋದ್ರಿಂದ ಅಲ್ಲಲ್ಲೇ ಹೇಳ್ತಾರೆ. ಇನ್ನು ಅಲ್ಲಿ ಹೂ ತೊಗೊಂಡು ಸೊ ಅಲ್ಲಿಂದ ನಾನು ಒಳಗಡೆ ಗೇಟಿಂದ ಇನ್ನೊಂದು ಗೇಟಿಗೆ ಬಂದೆ. ಸೊ ಯಾಕೆಂದರೆ ಇಲ್ಲಿ ನಾನು ಮನ್ನಾರ್ಸ್ಗೆ ಹೋಗಬೇಕಿತ್ತು. ಸೊ ಈ ಕಡೆ ಹಿಂದ್ಗಡೆ ಗೇಟು ಕೂಡ ಇದೆ ಮನ್ನಾರ್ಸ್ಗೆ ಹೋಗೋದಕ್ಕೆ. ಸೊ ಆ ಕಡೆಯಿಂದನೂ ಹೋಗ್ಬೋದು, ಸೊ ಫ್ರಂಟ್ ಗೇಟೆಲ್ಲ ಹೋಗ್ಬೋದು. ನಾನು ಹೇಗಿದ್ದರೂ ಮಾರ್ಕೆಟ್ ಒಳಗಿಂದ ಬಂದಿರೋದ್ರಿಂದ ಸೊ ನನಗೆ ಈ ಕಡೆ ತುಂಬ ಹತ್ರ ಆಗುತ್ತೆ. ಸೊ ಇಲ್ಲಾದರೆ ಪೂರ್ತಿ ಮಾರ್ಕೆಟ ಬಳಸ್ಕೊಂಡು ಬರಬೇಕಿತ್ತು. ಇಲ್ಲೂ ಕೂಡ ಎಲ್ಲ ತಳ್ಳೋ ಗಾಡಿಗಳಲ್ಲಿ ಹಣ್ಣುಗಳನ್ನ ಇಟ್ಕೋತಾರೆ. ಸೊ ಇವಾಗ ಮಾವಿನ ಹಣ್ಣು ಸೀಸನ್ ಆದ್ದರಿಂದ ತುಂಬ ಜನ ವೆರೈಟಿ ಆಫ್ಸ್ ಮಾವಿನ ಹಣ್ಣುಗಳನ್ನ ಮಾರ್ತಾಯಿದ್ದಾರೆ. ಸೊ ನನಗಂತೂ ಬಾದಾಮಿ ತುಂಬ ಇಷ್ಟ. ಸೊ ಮಲ್ಲಿಕ ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಎಲ್ಲ ಥರ ಹಣ್ಣುಗಳನ್ನ ಮಾರ್ತಾಯಿದ್ದಾರೆ. ಬಟ್ ಈ ಸಲ ಮಾವಿನ ಹಣ್ಣು ನಾನೇನು ತೊಗೊಳ್ಳಿಲ್ಲ ಅಷ್ಟು. ಇನ್ನು ಯೂಶ್ವಲಿ ನಾನು ಮನೆಗೆ ಬೇಕಾಗಿರುವಂತಹ ಕೆಲವೊಂದು ಐಟಮ್ಸು ಇಲ್ಲೇ ತೊಗೊಳ್ಳುವಂಥದ್ದು. ಸೊ ಹಾಗಾಗಿ ಡೈರೆಕ್ಟ್ ಇಲ್ಲಿಗೆ ಬಂದೆ. ನಾವು ಯೂಶ್ವಲಿ ನಮ್ಮ ಮನೆ ಅಕ್ಕಪಕ್ಕ ತೊಗೊಳೋದಕ್ಕಿಂತ ಇಲ್ಲ ಲಾಯಲ್ವಳ್ಳಿಯಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ಈ ಒಂದು ದಿನಬಳಕೆ ಏನು ವಸ್ತುಗಳಿದೆ ಎಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ. ಮತ್ತು ಅದು ತುಂಬ ಇಲ್ಲಿ ಮೂವ್ ಆಗೋದ್ರಿಂದ ಚೆನ್ನಾಗೂ ಇರುತ್ತೆ, ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹೆಚ್ಚು ಇಲ್ಲೇ ತೊಗೊಳ್ಳೋದು. ನನ್ನ ಜೊತೆಗೆ ತುಂಬ ಜನ ಇಲ್ಲೇ ತೊಗೊಂಡಿರ್ತಾರೆ. ಕೆಲವೊಂದು ಸಲ ಅಂತೂ ತುಂಬ ಕ್ಯೂ ಇರುತ್ತೆ, ಅಷ್ಟು ಜನ ಬಂದು ತೊಗೋತಾರೆ. ಸೊ ನನಗೆ ಕೆಲವೊಂದು ಐಟಮ್ಸ್ಗಳು ಬೇಕಿತ್ತು, ಜಾಸ್ತಿ ಏನು ತೊಗೊಳ್ಳಿಲ್ಲ, 4-5 ಐಟಮ್ಸ್ ಬೇಕಿತ್ತು ಅಷ್ಟೇ. ತೊಗೊಂಡು ಅಲ್ಲಿಂದ ಬಂದೆ. ಇನ್ನು ನಾನು ಗಾಡಿ ಪಾರ್ಕು ಚಿಕ್ಕಡಿಯರ ಹತ್ರ ಮಾಡಿದ್ದೆ. ಸೊ ಹಾಗಾಗಿ ಒಂದು ರೌಂಡು ವಾಕ್ ಆದಂಗೂ ಆಯಿತು, ಎಲ್ಲ ಕಡೆ ಏನೇನಿದೆ ಅಂತ ನೋಡ್ದಂಗೂ ಆಯಿತು. ಗೊತ್ತಿದೆ, ಬಟ್ ಆದರೂ ಕೂಡ ಕೆಲವೊಂದು ಸಲ ಇನ್ನೂ ಒಳ್ಳೊಳ್ಳೆ ಹಣ್ಣುಗಳಿರುತ್ತೆ. ಸೊ ಒಂದು ಕಡೆಯಿಂದ ನೋಡ್ಕೊಬಂದರೆ ಬೆಸ್ಟ್. ಹಾಗಾಗಿ ಒಂದು ಕಡೆಯಿಂದ ನಿಧಾನಕ್ಕೆ ಎಲ್ಲನೂ ನೋಡ್ಕೊಂಡು ಬಂದೆ. ಸೊ ಇವಾಗಂತೂ ಸೀಸನ್, ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲಿರುತ್ತೆ ಹೇಳೋದಕ್ಕೆ ಆಗಲ್ಲ. ಇನ್ನು ಅಲ್ಲಿ ಎಲ್ಲ ತೊಗೊಂಡು ಇನ್ನೂ ಹಾಗೆ ರಾಘವೇಂದ್ರ ಬೇಕ್ರಿಗೆ ಅಂತೇಳಿ ಬಂದರೆ, ಯೂಶ್ವಲಿ ಅರಸು ರೋಡಲ್ಲಿರುವಂತಹ ರಾಘವೇಂದ್ರ ಬೇಕ್ರಿಲಿ ಬ್ರೆಡ್ ಇರ್ಬೋದು, ಬನ್ ಇರ್ಬೋದು, ಕೇಕ್ಗಳಿರ್ಬೋದು, ಚಿಪ್ಸು ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿಂದ ಕೇಕ್ ತೊಗೊಂಡು ಮನೆಗೆ ಬಂದೆ. ಇನ್ನು ನನ್ನ ಮಗಳು ದೇವಸ್ಥಾನಕ್ಕೆ ಹೋಗೋದಾ ಅಂತ ಹೇಳಿದ್ಲು. ಇದು ಬಂದು ಮಹದೇಶ್ವರ ದೇವಸ್ಥಾನ. ಬೆಳಗ್ಗೆ ನನಗೂ ಟೈಮ್ ಆಗಿರಲಿಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ, ಹಾಗಾಗಿ ಸಂಜೆ ಹೋಗೋಣ ಅಂತ ಕರ್ಕೊಂಡು ಬಂದಳು. ಇನ್ನು ಇದು ಪಡವಾರಳ್ಳಿ ಇರುವಂತಹ ಮಹದೇಶ್ವರ ಟೆಂಪಲ್ಲು. ಇದು ವಿನಾಯಕ ನಗರ ಅಂತ ಕೂಡ ಕರೀತಾರೆ, ಪಡವರಳ್ಳಿ ಅಂತ ಕೂಡ ಕರೀತಾರೆ. ಪ್ರತಿ ಸೋಮವಾರ ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆಗಳನ್ನ ಮಾಡ್ತಾರೆ. ಬೆಳಗ್ಗೆ ಟೈಮು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ, ಸಂಜೆ ಕೂಡ ಮಾಡ್ತಾರೆ. ಇಷ್ಟು ವರ್ಷಕ್ಕೆ ನಾನು ಸಂಜೆ ಟೈಮು ಈ ದೇವಸ್ಥಾನಕ್ಕೆ ಬಂದಿರೋದು ಫಸ್ಟ್ ಟೈಮು. ಲೈಟಿಂಗ್ಸ್ ಎಲ್ಲ ಇದೆಲ್ಲ ನಾನು ನೋಡೇ ಇರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಾನು ಇದು ಹೆಚ್ಚು ಮೊದಲೆಲ್ಲ ವರ್ಷಕ್ಕೊಂದ್ಸಲ ಕಾರ್ತಿಕ ಮಾಸದಲ್ಲಿ ಬರ್ತಾಯಿದೆ ಅಷ್ಟೇ, ಬಟ್ ಇವಾಗ ಹೆಚ್ಚು ಬರ್ತಾ ಇರೋದು. ದೇವಸ್ಥಾನ ಮೊದಲು ತುಂಬ ಪುಟ್ಟಾಗಿತ್ತು, ಇವಾಗ ದೊಡ್ಡದಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದು ಕೂಡ ಇದೇ ಏರಿಯಾನೇ. ಒಂದು 7-8 ಇಯರ್ಸ್ ಇಲ್ಲಿದ್ವಿ, ಅದಾದಮೇಲೆ ಬೇರೆ ಕಡೆ ಶಿಫ್ಟ್ ಆಗಿದ್ವಿ. ಮದುವೆ ಕೂಡ ಈಗ ಇದೇ ಏರಿಯಾಗೆ ಆಗಿರೋದು. ಸೊ ಹಾಗಾಗಿ ಮತ್ತೆ ಎಲ್ಲ ದೇವಸ್ಥಾನಗಳಿಗೆ ಬರೋಂಗಾಯಿತು. ಗಣಪತಿ ಟೆಂಪಲ್ಲು ಚಿಕ್ಕದಾಗಿದೆ, ಬಟ್ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಪೂಜೆಗಳನ್ನ ಮಾಡ್ತಾರೆ. ಕೆಲವರು ಗಣಪತಿ ಹೋಮಗಳೆಲ್ಲ ಇಲ್ಲೇ ಮಾಡಿಸ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇಲ್ಲೇ ಮಾಡಿಸ್ತಾರೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ, ತುಂಬ ಖುಷಿಯಾಗುತ್ತೆ. ಮತ್ತು ಹೆಚ್ಚು ಇಲ್ಲೇನೋ ಯಾವಾಗಲೂ ರಶ್ ಇರೋದಿಲ್ಲ, ಬಂದವರೆಲ್ಲ ಹಾಗಾಗಿ ಮೂವ್ ಆಗ್ತಾ ಇರ್ತಾರೆ. ಹಾಗಾಗಿ ಡೈರೆಕ್ಟ್ ದೇವ್ರ ದರ್ಶನ ಮಾಡೋದಕ್ಕೆ ಖುಷಿಯಾಗುತ್ತೆ. ತುಂಬ ಸಿಂಪಲ್ಲಾಗಿ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ, ಅದು ತುಂಬ ಖುಷಿ ವಿಷಯ. ಇನ್ನು ಒಂದು ಕಡೆ ಗಣೇಶ ಆದರೆ ಇನ್ನೊಂದು ಕಡೆ ಸುಬ್ರಹ್ಮಣ್ಯ ಇರುವಂಥದ್ದು. ಎರಡೂ ದೇವರುಗಳು ತುಂಬ ಚೆನ್ನಾಗಿದೆ.
ಇನ್ನು ಮಧ್ಯ ಶಿವ ಮಹದೇಶ್ವರ ಅದಂತೂ ಇನ್ನೂ ಚೆನ್ನಾಗಿದೆ. ಇನ್ನು ದೇವಸ್ಥಾನನೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದಾರೆ. ತುಂಬ ಜನ ಸಂಜೆ ಬರೋರು ಬರ್ತಾರೆ, ಬಟ್ ಬೆಳಗ್ಗೆ ಟೈಮ್ ಅಂತೂ ತುಂಬ ಜನ ಬರ್ತಾರೆ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ, ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ಹೊರಗಡೆ ಎಲ್ಲ ಕ್ಲೀನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈವ್ನಿಂಗ್ ಆದ್ದರಿಂದ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಈವ್ನಿಂಗ್ ಮಹಾಮಂಗಳಾರತಿ ಕೂಡ ಮಾಡ್ತಾರಂತೆ. ಮಹಾಮಂಗಳಾರತಿ ಮಾಡಿ ಎಲ್ರಿಗೂ ಪ್ರಸಾದ ಕೂಡ ಕೊಡ್ತಾರಂತೆ. ಫಸ್ಟ್ ಟೈಮ್ ನಾನು ಈವ್ನಿಂಗ್ ಬಂದಿರೋದ್ರಿಂದ ಸೊ ನೋಡೋಣ, ಮಹಾಮಂಗಳಾರತಿ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಅಲ್ಲೇ ಇರೋಣ ಅಂಥೇಳಿ. ಅಲ್ಲೇ ಎದುರುಗಡೆ ಪಾರ್ಕ್ ಇದೆ, ಚೆನ್ನಾಗಿದೆ. ಯೂಶ್ವಲಿ ಈವ್ನಿಂಗು ಮಾರ್ನಿಂಗು ತುಂಬ ಜನ ಇಲ್ಲಿಗೆ ವಾಕಿಗೆ ಬರ್ತಾರೆ. ಸೊ ನಾನು ಇಷ್ಟು ವರ್ಷಕ್ಕೆ ಯಾವತ್ತೂ ಈ ಪಾರ್ಕಿಗೆ ವಾಕಿಗೆ ಬಂದೇ ಇಲ್ಲ. ವಾಕಿಗೆ ಅಂತಲ್ಲ, ಸೊ ಈವ್ನಿಂಗ್ ಟೈಮಲ್ಲಾಗಲಿ ಮಾರ್ನಿಂಗ್ ಟೈಮಲ್ಲಿ ಈ ಪಾರ್ಕ್ ನಾನು ಇಷ್ಟು ಎಲ್ಲ ಡೆಕೋರೇಟ್ ಮಾಡಾದ್ಮೇಲೆ ನೋಡೇ ಇರಲಿಲ್ಲ. ಸೊ ಇವತ್ತು ಹೇಗಿದ್ರು ಮಹಾಮಂಗಳಾರತಿ ಇದೆ, ಸೊ ವೆಯ್ಟ್ ಮಾಡೋಣ ನೋಡೋಣ ಅಂಥೇಳಿ ಪೂರ್ತಿ ಒಂದು ರೌಂಡ್ ಇಲ್ಲೇ ವಾಕ್ ಮಾಡೋಣ. ಇನ್ನೂ 20 ಮಿನಿಟ್ಸ್ ಟೈಮ್ ಇತ್ತು, ಹಾಗಾಗಿ ಪೂರ್ತಿ ಪಾರ್ಕಲ್ಲಿ ವಾಕ್ ಮಾಡೋಣ ಅಂಥೇಳಿ ನಾನು ವಾಕ್ ಮಾಡ್ತಾಯಿದ್ದೀನಿ. ಇನ್ನು ದೇವಸ್ಥಾನದ ಪಕ್ಕದಲ್ಲೇ ಒಂದು ದೊಡ್ಡದಾಗಿ ಹಾಲ್ ಥರ ಕಟ್ಟಿದ್ದಾರೆ. ಬರ್ಡೇ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಶ್ರೀಮಂತ ಇರ್ಬೋದು, ತುಂಬ ಜನ ಚಿಕ್ಕ ಚಿಕ್ಕ ಮದುವೆಗಳನ್ನು ಕೂಡ ಇಲ್ಲೇ ಮಾಡ್ತಾಯಿದ್ದಾರೆ. ಚೆನ್ನಾಗಿದೆ. ಊಟದ ವ್ಯವಸ್ಥೆಗೂ ಒಂದು ಹಾಲ್ ಚೆನ್ನಾಗಿದೆ, ರಿಸೆಪ್ಷನ್ಗೆ ಅಂತೇಳಿ ಹಾಲ್ ಚೆನ್ನಾಗಿದೆ. ಸೊ ಸಾಕು ಅಂತ ನನಗೂ ಕೂಡ ಅನ್ನಿಸ್ತು. ಸಿಂಪಲಾಗಿ ಆರಾಮಾಗಿ ಮಾಡ್ಬೋದು. ಇನ್ನು ಇದು ಪಾರ್ಕು ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಎಲ್ಲ ಕಡೆ ಹಸಿರು ಚೆನ್ನಾಗಿದೆ, ನೋಡೋದಕ್ಕಂತೂ ಫುಲ್ ಖುಷಿಯಾಗತ್ತೆ. ಪೂರ್ತಿ ಲೈಟಿಂಗ್ಸು ಕೂಡ ನೀಟಾಗಿ ಹಾಕಿದ್ದಾರೆ. ಸೊ ಹಾಗಾಗಿ ಚೆನ್ನಾಗಿ ನೋಡ್ಬೋದು. ಮೇನ್ ರೋಡ್ ಪಕ್ಕನೇ ಪಾರ್ಕ್ ಬರೋದ್ರಿಂದ ತುಂಬ ಜನ ವಾಕಿಂಗ್ ಕೂಡ ಬರ್ತಾರೆ. ಇಷ್ಟು ಜನ ಇಲ್ಲೇ ಇದ್ದು ವಾಕೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿ ಒಂದು ಪೂಜೆ ಏನಿದೆ ಮುಗಿಸ್ಕೊಂಡು ಹೋಗೋರು ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೂ ಆಟ ಆಡೋಕ್ಕೆ ಚೆನ್ನಾಗಿದೆ, ದೊಡ್ಡವ್ರಿಗೂ ಕೂಡ ವಾಕ್ ಮಾಡೋದಕ್ಕೆ ಚೆನ್ನಾಗಿದೆ. ಸುತ್ತ ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಆ ಲೈಟಿಂಗ್ಸ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಇದು ಬಂದು ಇಲ್ಲಿ ಮಹದೇಶ್ವರದ್ದು ಹಬ್ಬಗಳೇನು ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿರ್ಬೋದು, ಅವಾಗಂತೂ ತುಂಬಾ ಚೆನ್ನಾಗಿ ಇಲ್ಲೆಲ್ಲ ಪೂಜೆ ಎಲ್ಲ ಮಾಡ್ತಾರೆ. ತೆಪ್ಪೋತ್ಸವ ಅಂತ ಏನು ಹೇಳ್ತೀವಿ, ಸೊ ಅದೆಲ್ಲ ಇಲ್ಲೇ ಮಾಡುವಂಥದ್ದು. ಅವಾಗಂತೂ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಬಟ್ ನಾನು ನೋಡೇ ಇರಲಿಲ್ಲ, ಇದು ತುಂಬ ವರ್ಷಗಳಾಗಿತ್ತು. ಸೊ ಇವಾಗ ನೋಡೋಕಣಂತ ಬಂದೆ. ಪೂರ್ತಿ ಗಲೀಜಾಗಿದೆ. ಆ ಟೈಮಲ್ಲಿ ನೀಟಾಗಿ ಕ್ಲೀನ್ ಮಾಡ್ತಾರೆ. ಇನ್ನು ಪೂರ್ತಿ ಸುತ್ತಾಡೋದ್ರಲ್ಲಿ ಟೈಮ್ ಆಯಿತು. ಇನ್ನೇನು ಮಂಗಳಾರತಿ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಬಂದೆ. ನೋಡಿ, ಒಂದು ಬಸವ ಕೂಡ ತಂದು ನಿಲ್ಲಿಸಿದ್ದಾರೆ. ಸೊ ಮೋಸ್ಟ್ಲಿ ಇದು ಪೂಜೆಗೆ ಅಂತ ಅನಿಸುತ್ತೆ. ಪ್ರತಿ ವಾರ ಬರ್ಬೋದೇನೋ, ಬಟ್ ನಾನು ಫಸ್ಟ್ ಟೈಮ್ ಇವತ್ತೇ ಈವ್ನಿಂಗ್ ಟೈಮಲ್ಲಿ ಪೂಜೆಗಿರೋದ್ರಿಂದ ಇವತ್ತೇ ಫಸ್ಟ್ ನಾನು ನೋಡ್ತಾ ಇರೋದು. ಮೊದಲು ಇಲ್ಲೆಲ್ಲ ಪೂರ್ತಿ ಖಾಲಿ ಜಾಗ ಇತ್ತು, ಮಾಳ ಇತ್ತು. ಇವಾಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಒಳ್ಳೆ ಮಹಾಮಂಗಳಾರತಿ ಆಯಿತು, ಪ್ರಸಾದನೂ ಸಿಕ್ತು. ಪ್ರಸಾದ ಇಸ್ಕೊಂಡು ಅಲ್ಲಿಂದ ಮನೆಗೆ ಬಂದೆ. ಹಾಯ್ ಗಾಯ್ಸ್, ಬೆಳಗ್ಗೆಯಿಂದ ನಾನು ಎಲ್ಲ ಕೆಲಸಗಳು ಮುಗಿಸಿ ಆಫೀಸ್ಗೆ ಹೋಗಿ, ಆಫೀಸಿಂದ ಒಂದು ರೌಂಡು ಮಾರ್ಕೆಟ್ಗೆ ಹೋಗಿ ಬಂದೆ. ಮಾರ್ಕೆಟ್ಗಿಂದ ಹೋಗಿ ಬಂದು ಸೊ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಯಾಕೆಂದರೆ ಇವತ್ತು ಫಸ್ಟ್ ಡೇ ನನ್ನ ಮಗಳು ಕಾಲೇಜ್ದು. ಸೊ ಅವಳಿಗೆ ಪ್ರಿಪ್ರೇಷನ್ ಮಾಡಿ ಕಳಿಸೋದ್ರಲ್ಲಿ ಲೇಟ್ ಆಯಿತು. ಈ ನಾನು ಎಲ್ಲ ಕೆಲಸ ಮುಗಿಸಿ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಸಂಜೆ ಹೋದೆ. ಸೊ ಅಲ್ಲಿಂದ ಬಂದು ಮತ್ತೆ ನನ್ನ ಮಗಳು ನಾಳೆ ಅವಳಿಗೆ ಕಾಲೇಜ್ಗೆ ಏನೇನೆಲ್ಲ ಬೇಕು ಅದ್ರ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡ್ಳು. ಇನ್ನು ಅವಳ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತಾಯಿದ್ಲು. ಇವತ್ತು ಹೇಗಿತ್ತು ಅವಳಿಗೆ, ಸ್ಕೂಲ್ಗೂ ಕಾಲೇಜ್ಗೂ ಏನು ವ್ಯತ್ಯಾಸ ಅಂತ ಅವಳಿಗೆ ಅನ್ನಿಸ್ತು. ಸೊ ಯಾವ ಥರ ಕಾಲೇಜ್ ಇರುತ್ತೆ, ಸೊ ಅದರಲ್ಲೆಲ್ಲ ಹೇಗಿರುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾಯಿದ್ಲು. ಸೊ ಅವಳಂತೂ ತುಂಬ ಖುಷಿಯಾಗಿದ್ದಾಳೆ. ಸೊ ನಾನಂತೂ ಕಾಲೇಜ್ಗೆ ಹೋಗಿಲ್ಲ ಫುಲ್ ಡೇ, ಸೊ ಫುಲ್ ಕಾಲೇಜ್ ನಾನು ಹೋಗಿಲ್ಲ. ಸೊ ಅವಳ ಒಂದು ಎಕ್ಸ್ಪೀರಿಯೆನ್ಸ್ ಕೇಳಿ ನನಗೂ ತುಂಬ ಖುಷಿ ಆಯಿತು. ಸೊ ಇವತ್ತು ಡೇ ಅಂತೂ ಸೋಮವಾರ ತುಂಬ ಚೆನ್ನಾಗಿ ನಡೀತು. ಬೆಳಗಿಂದ ಸಂಜೆವರೆಗೂ ಫುಲ್ಲು ಹ್ಯಾಪಿಯಾಗಿದ್ದೆ. ಸೊ ಎಲ್ಲ ಕೆಲಸಗಳು ಚೆನ್ನಾಗಿ ನಡೆಯಿತು, ಖುಷಿ ಆಯಿತು.